ನಮಸ್ಕಾರ ಎಲ್ರಿಗೂ. ಕಟೋರಿ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ನೀಟಾಗಿ ನೀವು ಕೂಡ ಕಟೋರಿ ಬ್ಲೌಸ್ನ ನಿಮ್ಮ ಬ್ಲೌಸ್ಗಳನ್ನು ನೀವೇ ಕಟೋರಿ ಆಗಿ ಹೊಲ್ಕೋಬಹುದು. ಅಷ್ಟು ನೀಟಾಗಿ ಹೇಳ್ಕೊಡ್ತೀನಿ ಅರ್ಥ ಆಗೋ ರೀತಿ. ನಾನು ಹೇಳೋ ಒಂದೊಂದು ಪಾಯಿಂಟ್ನ ಅಬ್ಸರ್ವ್ ಮಾಡಿ ನೀವು ನೋಡ್ಕೊಂಡ್ರಿ ಅಂದರೆ ಇದೇ ರೀತಿ ಪೈಪಿಂಗ್ ವಿತ್ ಕಟೋರಿ ಬ್ಲೌಸ್ನ ನೀವು ಕೂಡ ಕಟಿಂಗ್ ಮಾಡಬಹುದು. ಅದು ಕೂಡ ಕಟೋರಿನ ಯಾವ ರೀತಿ ಕಟ್ ಮಾಡೋದು, ಕಟೋರಿದು ಸಪ್ರೇಟಾಗಿ ಕಟ್ ಮಾಡೋದು, ಅದನ್ನು ಕೂಡ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋಗೊಂದು ಖಂಡಿತ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಇದು 36 ಇಂಚಿನ ಎದೆ ಸುತ್ತಳತೆ ಬ್ಲೌಸು. ಇದರದ್ದು ಮೆಜರ್ಮೆಂಟ್ ಬಂದು ನಾನು 11 ಇಂಚು ತೊಗೊಂಡಿದ್ದೀನಿ. ಎದೆ ಸುತ್ತಳತೆ ಉದ್ದ ಬಂದು 15.5 ಇಂಚು ಉದ್ದ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಶೋಲ್ಡರ್ ಬಂದು 5.25 ಇಂಚಿನ ಶೋಲ್ಡರ್ ತೊಗೊಂಡಿದ್ದೀನಿ. ಆರ್ಮೋಲ್ ಬಂದು ಅದು ಕೂಡ 5.25 ಇಂಚಿಗೆ ತೊಗೊಂಡಿದ್ದೀನಿ. ಕ್ರಾಸ್ ಬೆಲ್ಟ್ ನಾನು 13 ಇಂಚಿಗೆ ತೊಗೊಂಡಿದ್ದೀನಿ ಇದರಲ್ಲಿ. ನಂತರ ಇದು ಈ ಕಡೆಗೆ ಏನಾಗ್ತಾ ಇದ್ದೀನಿ, ಸ್ಟ್ರೈಟ್ ಲೈನ್ ಬರಲಿ ಅಂತ. ನೀವು ಬಿಗಿನರ್ಸ್ ಆಗಿದ್ದರೆ ಈ ರೀತಿಯಾಗಿ ಸ್ಟ್ರೈಟ್ಗೆ ಲೈನ್ ಹಾಕ್ಕೊಳ್ಳೋದ್ರಿಂದ ನಮಗೆ ಅಳತೆ ಕೆಡೋದಿಲ್ಲ, ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ ಆ ಕಡೆ ಮಾರ್ಕ್ ಹಾಕಿರೋದು. ಇನ್ನು ನೆಕ್ ಬಿಡ್ತು ನೋಡಿದ್ರೆ ನಾನು 2.25 ಇಂಚು ತೊಗೊಂಡಿದ್ದೀನಿ. ಫ್ರಂಟ್ ನೆಕ್ಕು 7.5 ಇಂಚಿಗೆ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಅನಿಸಿದ್ರೆ ನೀವು ಬೇಕಿದ್ದರೆ ಇದನ್ನು 6.5 ಅಥವಾ 6 ಇಂಚು 6.5 ತೊಗೋಬಹುದು, ಅಥವಾ 7 ಇಂಚ್ವರೆಗೂ ನೀವು ತೊಗೋಬೋದು. ನಂತರ ನಾನು ಕ್ರಾಸ್ ಬೆಲ್ಟ್ಗೆ ಏನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಂದ 1 ಇಂಚು ಮೇಲಕ್ಕೆ ಶೇಪ್ಗೆ ತೊಗೊಂಡು ಈ ರೀತಿ ಕ್ರಾಸ್ ಬೆಲ್ಟ್ ಶೇಪ್ ಕೂಡ ಕೊಡ್ತಾಯಿದ್ದೀನಿ. ನಂತರ ಹಾರ್ಮೋಲು ನೆಕ್ಕು ಏನೇನು ನಾನು ಮಾರ್ಕ್ ಮಾಡಿದ್ದೀನಿ ಅದನ್ನೆಲ್ಲ ಪ್ರತಿಯೊಂದನ್ನು ನಾನು ಬಾಕ್ಸ್ನ ಹಾಕ್ತಾಯಿದ್ದೀನಿ. ಫಸ್ಟು ನೆಕ್ಕಿಗೆ ಹಾಕ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಕಟೋರಿ ಬ್ಲೌಸ್ ಅನ್ನೋದು ಏನು ಕಷ್ಟ ಅಲ್ಲ. ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಕಟೋರಿ ಬ್ಲೌಸು ಇಷ್ಟು ಈಸಿನಾ ಅಂತ ನೀವೇ ಹೇಳ್ತೀರಾ. ಅಷ್ಟು ಈಸಿಯಾಗಿರುತ್ತೆ ಕಟೋರಿ ಬ್ಲೌಸ್ ಅನ್ನೋದು. ಯಾವ ಸೈಜಿಗೆ ಬೇಕಿದ್ದರೂ ನಾವು ಕಟ್ ಮಾಡ್ಕೋಬೋದು. ನಂತರ ಆರ್ಮೋಲಲ್ಲಿ ನಾನು 3/4 ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಹಾಕ್ಕೊಂಡಿದ್ದೀನಿ. ಇನ್ನು ಕಟೋರಿ ಶೇಪ್ ತೆಗೆಯೋದಕ್ಕೆ ನಾನು ಇಲ್ಲಿಂದ 6.25 ಇಂಚು ತೊಗೊಂಡಿದ್ದೀನಿ. ನೆಕ್ ಹತ್ರ ಬಂದು ನಾನು 2 ಇಂಚನ್ನ ತೊಗೊಂಡಿದ್ದೀನಿ. ಹಾಗೆಯೇ ಆರ್ಮೋಲ್ ಶೇಪಿಂದ ಕೂಡ 2 ಇಂಚ್ ತೊಗೊಂಡಿದ್ದೀನಿ. ಸೈಡ್ ಫಿಟ್ಟಿಂಗಿಂದ ನಾನು 4 ಇಂಚಿಗೆ ತೊಗೊಂಡು ಕಟೋರಿ ಶೇಪ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚು 1/4 ಇಂಚು ಹೆಚ್ಚು ಕಡಿಮೆ ಬರಬಹುದು ಬೇರೆ ಬೇರೆ ಸೈಜ್ಗೆ. ಇದೇ ಮೆಥಡ್ ಮಾತ್ರ ಸೇಮ್ ಎಲ್ಲ ಸೈಜ್ಗೂ ಇದೇ ಆಗಿರುತ್ತೆ, ಬಟ್ ಸೈಜ್ ಮಾತ್ರ ಆ ಬ್ಲೌಸಿನ ಮೆಜರ್ಮೆಂಟಿಗೆ ತಕ್ಕಂಗಿರುತ್ತೆ. ಈಗೇನು ನಾನು ಮಾರ್ಕ್ ಮಾಡಿದ್ದೀನೋ ಅದನ್ನೆಲ್ಲ ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಮಾಡಿ, ಅರ್ಥ ಆಗ್ತಾ ಇದೆಯಾ ಇಲ್ವಾ. ಇನ್ನೂ ಇದರದ್ದು ಡ್ರಾಫ್ಟಿಂಗ್ ಎಲ್ಲ ಕೂಡ ನಾನು ಬರೆಸಿದ್ದೀನಿ, ಆದಷ್ಟು ಅದನ್ನು ಕೂಡ ಚೆಕ್ ಮಾಡಿ ನೀವು ಬರ್ಕೊಳ್ಳಿ. ನೋಡಿ, ಈಗ ಆರ್ಮೋಲ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ಇದು. ನಂತರ ಈಗ ಕಟೋರಿ ಕಟ್ ಮಾಡ್ಕೋಬೇಕು. ಕಟೋರಿ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಕಂಪಲ್ಸರಿಯಾಗಿ ಕ್ರಾಸಾಗಿ ಹಾಕ್ಕೊಂಡಿರಬೇಕು. ಇದೇನು ಹುಕ್ ಪಟ್ಟಿ ಕಾಜಾಪಟ್ಟಿ ಬರುತ್ತಲ್ಲ ಆ ಸೈಡ್ ಕ್ರಾಸ್ ಇತ್ತು ಅಂದರೆ ಎಲ್ಲ ಕಡೆನೂ ಕ್ರಾಸ್ ಬಂದಿರುತ್ತೆ. ಇದು ಫ್ರಂಟಲ್ಲಿ ನಾನು 1 ಇಂಚ್ ತೊಗೊಂಡಿದ್ದೀನಿ, ಈ ಸೈಡ್ 1.5 ಇಂಚ್ ತೊಗೊಂಡಿದ್ದೀನಿ. ಆ 2 ಮಾರ್ಕ್ಗೂ ಮಿಡ್ಲ್ ಏನು ಬರುತ್ತೆ ಅಲ್ಲಿ ನಾನು 1.5 ಇಂಚಿಗೆ ಡಾಟ್ ಪಾಯಿಂಟ್ನ ತೊಗೊತಾ ಇದ್ದೀನಿ. ನಂತರ ಈ 2 ಶೇಪ್ನ ನಾವು ಈ ರೀತಿ ಕೂಡಿಸ್ಕೋಬೇಕಾಗತ್ತೆ. ಇದು ತುಂಬ ಬಿಗಿನರ್ಸ್ಗಾಗಿದ್ದರೆ ಸ್ವಲ್ಪ ಸ್ಪೀಡಾಗಿ ಅರ್ಥ ಆಗುತ್ತೋ ಇಲ್ವೋ, ಇಲ್ಲ ಆಲ್ರೆಡಿ ಕಲ್ತಿರೋರ್ಗಾದರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ನಂತರ ನೆಕ್ ಹತ್ರ ಮಾತ್ರ ಕರೆಕ್ಟಾಗಿ ಹಾಕ್ಕೊಂಡು ಇನ್ನು ಉಳಿದಿರೋ ಎಲ್ಲ ಕಡೆನೂ ನಾವು ಅರ್ಧ ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಮಾರ್ಕ್ ಹಾಕ್ಕೋಬೇಕಾಗತ್ತೆ. ನೀವು ನೋಡಿ ನೆಕ್ ಹತ್ರ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ. ಏನು ಮಾರ್ಕ್ ಹಾಕಿದ್ದೀನಿ ಅದನ್ನೇ ಕಟ್ ಮಾಡ್ತಾಯಿದ್ದೀನಿ. ಸೇಮ್ 1.5 ಇಂಚು ಅಂತರ ಅರ್ಧ ಇಂಚಿಗೆ ಕರೆಕ್ಟಾಗಿ ಎಕ್ಸ್ಟ್ರಾ ಇರಬೇಕು. ನೆಕ್ ಹತ್ರ ಮಾತ್ರ ನೋಡಿ ಕರೆಕ್ಟಾಗಿದೆ, ಯಾವುದೇ ರೀತಿ ಎಕ್ಸ್ಟ್ರಾ ತೊಗೊಂಡಿಲ್ಲ. ಆನಂತರ ಹುಕ್ಪಟ್ಟಿ ಹತ್ರ ಮೇಲೆ ಅರ್ಧ ಇಂಚು, ಕೆಳಗಡೆ 1 ಇಂಚು ಬರೋ ರೀತಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು 36 ಇಂಚು ಎದೆ ಸುತ್ತಳತೆಗೆ ಕರೆಕ್ಟಾಗಿರುತ್ತೆ. ನಂತರ ಸೆಂಟರ್ಗೆ ಮಾಡಿಕೊಂಡು ಅಲ್ಲಿ ಒಂದು ನ್ಯಾಚನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಯಾವ ರೀತಿ ನಾವು ಹೇಳಿದ್ರೂ ಕೂಡ ಇದು ಕ್ರಾಸ್ ಆಗಿರಬೇಕು, ಆಗ ಮಾತ್ರ ಇದು ಪರ್ಫೆಕ್ಟ್ ಕಟೋರಿ ಆಗಿರುತ್ತೆ. ಇಲ್ಲಾಂದರೆ ನೀವೇನಾದರೂ ಸ್ಟ್ರೈಟ್ ಇಟ್ಟು ಹಾಕಿದ್ರಿ ಅಂದರೆ ಕಟೋರಿ ನೀಟಾಗಿ ಕೂಡಲ್ಲ, ವೇಸ್ಟ್ ಆಗುತ್ತೆ ಅದು. ಕಟೋರಿ ಮಾತ್ರ ಯಾವಾಗೂ ಕ್ರಾಸ್ ಆಗೇ ಇರಬೇಕು. ಇನ್ನು ಮೇನ್ ಪೀಸಲ್ಲಿ ನೋಡಿದ್ರೆ ನಾವು ಮೇನ್ ಪೀಸಲ್ಲೂ ಕೂಡ ನಾವು ಬಟ್ಟೆನ ಕ್ರಾಸ್ ಆಗಿಯೇ ತೊಗೋಬೇಕಾಗತ್ತೆ. ಪೈಪಿಂಗಿಗೆ ಯಾವ ರೀತಿ ನಾವು ಕಟ್ ಮಾಡ್ಕೊತೀವಿ ಅದೇ ರೀತಿಯಾಗಿ ಪೈಪಿಂಗ್ ಕಟ್ ಮಾಡ್ತೀವಲ್ಲ ಕ್ರಾಸು, ಅದೇ ರೀತಿಯಾಗಿ ಕಟೋರಿ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನೇನು ಲೈನಿಂಗ್ ಕಟ್ ಮಾಡಿದ್ದೀನಿ ಆ ಎಲ್ಲ ಪೀಸುಗಳನ್ನು ನಾವು ಒಂದೊಂದಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಲೈನಿಂಗ್ ಪೀಸು ಒಳಗಡೆ ಹಾಕ್ಕೊಂಡು ಮೇನ್ ಪೀಸು
ಎರಡು ಸೈಡು ಮೇಲೆ ಬರೋ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡು ಕ್ರಾಸ್ ಪಟ್ಟಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಕ್ರಾಸ್ ಪಟ್ಟಿ ರೆಡಿ ಆದಮೇಲೆ ಕಂಪಲ್ಸರಿ ನಾವು ಎಕ್ಸ್ಟ್ರಾ ಏನೇನು ವೇಸ್ಟ್ ಇರುತ್ತೆ ಅದನ್ನೆಲ್ಲ ಈ ರೀತಿ ಕಟ್ ಮಾಡಲೇಬೇಕು. ಆವಾಗ ಮಾತ್ರ ಅದು ಕ್ರಾಸ್ ಬೆಲ್ಟು ನೀಟಾಗಿರುತ್ತೆ. ನಂತರ ಈ ಪೀಸ್ ಏನಿದೆ, ಬಾಡಿ ಪೀಸ್ ಏನಿದೆ, ಲೈನಿಂಗ್ ಪೀಸು ಬಾಡಿ ಪೀಸು ಎರಡನ್ನೂ ಕೂಡ ಕರೆಕ್ಟಾಗಿ ಇಟ್ಕೊಂಡು ನಾವು ಯಾವುದೇ ಪೀಸ್ನು ಎಳಿದೀರ ನೀಟಾಗಿ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ನಾನು ಉಲ್ಟಾ ಮೇಲೆ ಲೈನಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ, ಉಲ್ಟಾ ಇದೆ ಇದು. ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಎಲ್ಲ ಪೀಸ್ನು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಡೆಗೂ ಕೂಡ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ತುಂಬಾ ಈಸಿ ಇದೆ, ಯಾರು ಬೇಕಿದ್ದರೂ ಕಲಿಬೋದು. ನೀವು ತುಂಬ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆಲ್ರೆಡಿ ನಾನು ಹೊಲಿತೀನಿ ಅನ್ನೋರಿಗೆ ಖಂಡಿತವಾಗ್ಲೂ ಇದು ಅರ್ಥ ಆಗುತ್ತೆ. ನಂತರ ಕಟೋರಿನೂ ಅಷ್ಟೇ ನಾವು ಅಪೋಸಿಟ್ ಬರೋ ರೀತಿಯೇ ಹಾಕ್ಕೋಬೇಕಾಗತ್ತೆ. ಉಲ್ಟದ್ರ ಮೇಲೆ ಇಟ್ಕೊಂಡ್ರಿ ಅಂದರೆ ನಿಮಗೆ ಅಪೋಸಿಟ್ಟು ಗೊತ್ತಾಗ್ಬಿಡುತ್ತೆ. ನೀವೇನಾದರೂ ಉಲ್ಟಾ ಸೀದಾ ಗೊತ್ತಿಲ್ಲದೆ ಇರೋವಂಥ ಬಟ್ಟೆಯಲ್ಲಿ ಏನಾದ್ರೂ ಕಟೋರಿ ಕಟ್ ಮಾಡಬೇಕಂದ್ರೆ ಆದಷ್ಟು ಒಂದು ಉಲ್ಟಾ ಕಡೆಯಿಂದ ಕಟ್ ಮಾಡಿ ಅಲ್ಲೆಲ್ಲ ಮಾರ್ಕರಲ್ಲಿ ನೀವು ಫ್ರಂಟು ಬ್ಯಾಕು ಲೆಫ್ಟು ರೈಟು ನಂತರ ಉಲ್ಟಾ ಸೀದಾ ಈ ಥರ ಎಲ್ಲ ನೀವು ಮಾರ್ಕರಲ್ಲಿ ಮಾಡಿಕೊಂಡ್ರಿ ಅಂದರೆ ಅದು ಈಸಿನೇ ಆಗುತ್ತೆ ನೋಡಿ. ಈಗ ಕಟೋರಿನ ಫಸ್ಟು ಈ ರೀತಿ ನೋಡ್ಕೋಬೇಕು ನಾವು. ನಿಮಗೆ ಇದು ಕನ್ಫ್ಯೂಸ್ ಅನ್ನಿಸ್ತು ಅಂದರೆ ಏನು ಮಾಡಬೇಕು, ಫಸ್ಟ್ ಡಾಟ್ಸ್ ಹಿಡಿದು ಬಿಡಬೇಕು. ನಾನು ಈ ಡಾಟ್ಸ್ಗೆ ಎಷ್ಟು ತೊಗೊತಾ ಇದ್ದೀನಿ ಅಂದರೆ 1.5 ಇಂಚು ಅಗಲ ತೊಗೊತಾ ಇದ್ದೀನಿ, 3 ಇಂಚಿಗೆ ನಾನು ಉದ್ದ ತೊಗೊತಾ ಇದ್ದೀನಿ. ಏಕೆಂದರೆ ಇದು 36 ಇಂಚಿನ ಎದೆ ಸುತ್ತಳತೆ ಆಗಿರೋದ್ರಿಂದ 1.5 ಇಂಚ್ ಅಗಲ 3 ಇಂಚ್ ಉದ್ದ ತೊಗೊಂಡ್ವಿ ಅಂದರೆ ಇದಕ್ಕೆ ಕರೆಕ್ಟಾಗಿ ಬರುತ್ತೆ ಇದು. ಇದೇ ರೀತಿ ಎರಡೂ ಕಟೋರಿನೂ ಕೂಡ ನಾವು ಡಾಟ್ಸ್ ಹಿಡಿದು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಎರಡಕ್ಕೂ ಸೇಮ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಒಂದಕ್ಕೆ ಕಡಿಮೆ ಒಂದಕ್ಕೆ ಜಾಸ್ತಿ ತೊಗೊಳ್ಳೋ ಆಗಿಲ್ಲ, ಎರಡಕ್ಕೂ ಸೇಮ್ ಮೆಜರ್ಮೆಂಟೇ ತೊಗೋಬೇಕಾಗುತ್ತೆ. ಎಷ್ಟಾದರೂ ತೊಗೊಳ್ಳಿ, ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ನಂತರ ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಕಟೋರಿ ಸ್ವಲ್ಪ ನೀಟಾಗಿರುತ್ತೆ. ಅದು ಪಕ್ಕ ಬರಬಾರ್ದು, ಸ್ಟಿಚ್ಚು ಒಂದ್ರ ಮೇಲೇ ಒಂದಿರಬೇಕು ನೋಡಿ. ಈ ರೀತಿ ಕಟೋರಿ ಪೀಸ್ನ ಫಸ್ಟಿಗೆ ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬಾ ಸಿಂಪಲ್ ಇದು ಕಟೋರಿ ಬ್ಲೌಸ್ ಅನ್ನೋದು. ತುಂಬ ಜನ ಹೇಳ್ತಾರೆ ಕಟೋರಿ ಬ್ಲೌಸಾ ಅಂತಾರೆ. ಕಟೋರಿ ಬ್ಲೌಸ್ ಅಷ್ಟು ಈಸಿ ಯಾವುದೂ ಅಲ್ಲ ನೋಡಿ. ಈ ರೀತಿ ಕರೆಕ್ಟಾಗಿ ಕೂಡಿಸ್ಕೊಂಡು ಅದನ್ನು, ಇದರಲ್ಲಿ ಇನ್ನೂ ಒಂದೇನು ಅಂದರೆ ನೀವು ಯಾವುದೇ ಪೀಸ್ನಾಯಿತು ಜಾಸ್ತಿ ಎಳಿಬಾರ್ದು. ಕಟೋರಿ ಪೀಸ್ ಅಂತೂ ಎಳಿಲೇಬಾರ್ದು, ಇಂಪಾರ್ಟೆಂಟ್ ಇದು. ಕಟೋರಿ ಪೀಸ್ನ ಆದಷ್ಟು ಒಂಚೂರು ಲೂಸ್ ಕೊಟ್ಟು ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಎಲ್ಲ ಕಡೆಗೂ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಿ. ಆ ಅಳತೆಗೆ ಈಗ ನಾನೇನು ಕಟಿಂಗ್ ತೋರಿಸಿದ್ದೀನಿ ನಿಮಗೆ, ಅದೇ ರೀತಿ ಕಟಿಂಗ್ ಮಾಡಿದ್ರೆ ಅಂದರೆ ಅದು ಯಾವುದೇ ರೀತಿ ನಿಮಗೆ ಹೆಚ್ಚು ಕಡಿಮೆ ಆಗೋದಿಲ್ಲ, ಅದು ಕರೆಕ್ಟಾಗಿ ಬಂದುಬಿಡುತ್ತೆ. ಇದಕ್ಕೂ ಅಷ್ಟೇ ನೀವು ಖಂಡಿತ ಡಬಲ್ ಸ್ಟಿಚ್ನೇ ಹಾಕ್ಕೋಬೇಕಾಗತ್ತೆ ನೋಡಿ. ಕಟೋರಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಕಟೋರಿ ಬಂತು ಅಂದರೆ ತುಂಬಾ ಫೇಮಸ್ ಆಗ್ತೀರ ನೀವು. ಕಟೋರಿ ಬ್ಲೌಸು ತುಂಬಾ ಚೆನ್ನಾಗಿರುತ್ತೆ. ದಪ್ಪ ಇರೋರಿಗೆ, ಸ್ವಲ್ಪ ಚೆಸ್ಟ್ ಸೈಜು ಜಾಸ್ತಿ ಇರೋರಿಗೂ ಕೂಡ ಕಟೋರಿ ಬ್ಲೌಸು ತುಂಬಾ ಸೂಟ್ ಆಗುತ್ತೆ ಅವರಿಗೆ ನೋಡಿ. ಎರಡೂ ಕಡೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಯೋಕ್ ಪಟ್ಟಿ, ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಡಾಟ್ಸ್ ಹಿಡ್ದಿರೋದೇನಿದೆ ಇದನ್ನು ಈ ಕಡೆ ನಾನು ಕಟ್ ಮಾಡಿಲ್ಲ, ಇದನ್ನು ತಿರುಗಿಸಿದ್ದೀನಿ, ಅಂದರೆ ಅದರೊಳಗಡೆ ಫೋಲ್ಡ್ ಮಾಡಿದ್ದೀನಿ. ಏಕೆಂದರೆ ಬಟ್ಟೆ ಇದು ತುಂಬ ನೂಲು ಬಿಚ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಕಟ್ ಮಾಡಲಿಲ್ಲ, ಅದರಲ್ಲೇ ಇದನ್ನು ಫೋಲ್ಡ್ ಮಾಡ್ಕೊಂಡಿರೋದು. ಈ ರೀತಿಯೂ ಮಾಡ್ಬೋದು, ಇಲ್ಲಾಂದರೆ ಆ ಡಾಟ್ಸ್ ಏನು ಹಿಡ್ದಿರ್ತೀರ ನೀವು ಒಂದು ಅರ್ಧ ಇಂಚು ಕಟ್ ಕೂಡ ಮಾಡ್ಬೋದು. ಹಾಗೆ ಮಾತ್ರ ಯಾವುದೇ ಕಾರಣಕ್ಕೂ ಅಟ್ಯಾಚ್ ಮಾಡಬಾರ್ದು. ಯಾಕೆಂದರೆ ಅದು ನೀವು ಎಷ್ಟೇ ನೀಟಾಗಿ ಕಟೋರಿ ಕಟ್ ಮಾಡಿದರೂ ಕೂಡ ಅದರಿಂದ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಅದು ಡಾಟ್ಸ್ ಏನು ಹಿಡ್ದಿರ್ತೀರ ಅದನ್ನು ಕಟ್ ಮಾಡಲೇಬೇಕು. ಕ್ರಾಸ್ ಪಟ್ಟಿ ಅಟ್ಯಾಚ್ ಆದಮೇಲೆ ನಾನು ಟಾಪ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇದರಲ್ಲಿ ಬಾಡಿ ಪೀಸಿಗೆ ಬರೋ ಹಾಗೆ ಟಾಪ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನಂತರ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಲೆಫ್ಟ್ ಸೈಡು ಡಬಲ್ ಪಟ್ಟಿ ಹಚ್ಚುತ್ತಾ ಇದ್ದೀನಿ ನೋಡಿ. ಯಾವ ರೀತಿ ಫೋಲ್ಡಿಂಗ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ನಾನು ನಿಮಗೆ ನೀಟಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ 1/4 ಇಂಚು .1 ಈ ಮಾರ್ಜಿನ್ಗೆ ನಾವು ಸ್ಟಿಚ್ ಹಾಕಿದಾಗ ಹುಕ್ ಕಾಜಾಪಟ್ಟಿ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ. ನಂತರ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿದ್ರೆ ಡಬಲ್ ಪಟ್ಟಿದು ಫಿನಿಶಿಂಗ್ ಮುಗೀತದೆ. ಇಷ್ಟೇ ಇದ್ರದ್ದು. ಇನ್ನೇನಿದ್ರೂ ಇನ್ನು ಲಾಕ್ ಪಟ್ಟಿ ಮಾಡಬೇಕಾದ್ರೆ ನಾವು ಅದಕ್ಕೆ ಸಿಂಗಲ್ ಪಟ್ಟಿ ತೊಗೊತೀವಿ. ಸಪೋಸ್ ಈ ಥರ ಬಟ್ಟೆದು ಏನಾದರೂ ಇತ್ತು ಅಂದರೆ ನೀವು ಅದೇ ಬಟ್ಟೆನೇ ಡಬಲ್ ತೊಗೋಬೋದು ನೋಡಿ. ನಾನು ಇಲ್ಲಿ ಡಬಲ್ ತೊಗೊಂಡಿದ್ದೀನಿ. ಡಬಲ್ ಪಟ್ಟಿ ತೊಗೊಂಡಾಗ ಕೂಡ ಇದು ಫೋಲ್ಡ್ ಮಾಡಿದಾಗ ನಮಗೆ ಎಷ್ಟು ಇಂಚ್ ಬರುತ್ತೆ, 2 ಇಂಚಿಗೆ ಬಂದಿರುತ್ತೆ ಇದು ನೋಡಿ.
ಎರಡೂ ಕೂಡ ಹುಕ್ ಪಟ್ಟಿ ಲಾಕ್ ಪಟ್ಟಿ ಎರಡೂ ಕೂಡ ನಾನು ಸಿಂಗಲ್ ಡಬಲ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೈಪಿಂಗನ್ನ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಎಷ್ಟು ಕ್ರಾಸಾಗಿ ತೊಗೋಬೇಕು. ಈಗ ನೀವು ಯಾವುದೇ ಥರ ಬ್ಲೌಸ್ಗೆ ಪೈಪಿಂಗ್ ಮಾಡ್ತೀವಿ ಅಂದ್ರೂ ಕ್ರಾಸಾಗಿ ತೊಗೋಬೇಕು. ಆಮೇಲೆ ಅದನ್ನು 1/2 ಇಂಚಿಗೆ ಫೋಲ್ಡ್ ಮಾಡಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು. ಪೈಪಿಂಗ್ ಪೀಸ್ನ ನಾವು ಯಾವ ರೀತಿ ರೆಡಿ ಮಾಡ್ತೀವೋ ಪೈಪಿಂಗು ಅಷ್ಟು ನೀಟಾಗಿ ಬರುತ್ತೆ. ಪೈಪಿಂಗಲ್ಲಿ ನಾವು ಕಟ್ ಮಾಡುವಾಗ ಸ್ಟಿಚ್ ಮಾಡುವಾಗ ಫೇಲ್ ಮಾಡಿದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀವು ಫಸ್ಟು ಪೈಪಿಂಗ್ನ ಕಟ್ ಮಾಡುವಾಗ ಕರೆಕ್ಟಾಗಿರಬೇಕು. ನಂತರ 2 ಪೀಸ್ ಅಟ್ಯಾಚ್ ಮಾಡುವಾಗೂ ಕೂಡ ಇದು ಪೈಪಿಂಗ್ ಪೀಸು ಕರೆಕ್ಟಾಗಿರಬೇಕು. 2 ಪೈಪಿಂಗ್ ಪೀಸು ಬಾಡಿ ಪೀಸ್ನ ಅಟ್ಯಾಚ್ ಮಾಡ್ತೀವಲ್ಲ ಅದು ಕೂಡ ನಮಗೆ ಕರೆಕ್ಟಾಗಿ ಒಂದೇ ಮಾರ್ಜಿನ್ಗೆ ಬಂತು ಅಂದರೆ ಪೈಪಿಂಗು ನೀಟಾಗಿ ಬರುತ್ತೆ. ಫಿನಿಶಿಂಗು ಫೈನಲಿ ನೀಟಾಗಿ ಕಾಣಿಸುತ್ತೆ. ನೀವೇನಾದರೂ ಕಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಆಮೇಲೆ ಇದನ್ನು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಒಂದು ಕಡೆ ರಿವರ್ಸ್ ತಿರುಗೋದು ಅಥವಾ ಪೈಪಿಂಗ್ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರಬಾರ್ದು ಅಂದರೆ ಆದಷ್ಟು ನೀವು ಪೈಪಿಂಗ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ನೋಡಿ ಇದು ಪೈಪಿಂಗ್ ಫಿನಿಶಿಂಗ್ ಲಾಸ್ಟ್ ಫಿನಿಶಿಂಗ್ ಮಾಡ್ತಾಯಿದ್ದೀನಿ ನಾನು. ಇದೇನಿಲ್ಲ ಪೈಪಿಂಗ್ ಪೀಸ್ ಕಡೆನೇ ನಾವು ಎಕ್ಸ್ಟ್ರಾ ಏನು ಸ್ಟಿಚ್ ಮಾಡಿರ್ತೀವೋ ಆ ಕಚ್ಚಾ ಪೀಸ್ನ ನಾವು ಪೈಪಿಂಗ್ ಕಡೆ ಹಾಕಿ ಈ ರೀತಿ ಮೇಲೆ ದಪ್ಪ ಇರಬೇಕದು. ನಮಗೆ ಪೈಪಿಂಗು ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಅದನ್ನು ಈ ರೀತಿ ಫಿನಿಶಿಂಗ್ ಕೊಟ್ಟರೆ ಪೈಪಿಂಗ್ ಪೀಸ್ ಅನ್ನೋದು ಕರೆಕ್ಟಾಗಿ ರೆಡಿಯಾಗುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡ್ರೆ ಎಷ್ಟು ನೀಟಾಗಿರೋವಂಥ ಪೈಪಿಂಗು ರೆಡಿಯಾಗುತ್ತೆ. ನೋಡಿ ಒಂದು ಕಡೆ ದಪ್ಪ ಸಣ್ಣ ಎಲ್ಲೂ ಆಗಿಲ್ಲ. ಎಲ್ಲ ಕಡೆ ನಮಗೆ ಒಂದೇ ಮಾರ್ಜಿನಲ್ಲಿ ನೀಟಾಗಿ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಐ ಹೋಪ್ ಫ್ರೆಂಡ್ಸ್ ನಾನು ನಿಮಗೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.